ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದ ಹಾಗೆ ಇವತ್ತು ಇನ್ನೊಂದು ಪುಟ್ಟು ದೇವತೆ ಜೊತೆ ನಿಮ್ಮೆಲ್ಲರನ್ನು ಮತ್ತೆ ಮೀಟ್ ಮಾಡ್ತಾ ಇದ್ದೀನಿ. ನವರಾತ್ರಿಲಿ 2ನೇ ದಿನ ನಾವೆಲ್ಲರೂ ಆರಾಧಿಸುವಂತಹ ದೇವಿ ಬ್ರಹ್ಮಚಾರಿಣಿ. ಆ ಒಂದು ಮೇಕ್ ಓವರ್, ಆ ಒಂದು ಫೋಟೋಶೂಟ್ ಹೇಗೆ ನಡೀತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಅಂದರೆ ಈ ಫೋಟೋಶೂಟ್ ಮಾಡಬೇಕಾದ್ರೆ ಯಾವುದೇ ರೀತಿ ನಾನು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿ ಯಾವುದೇ ವೀಡಿಯೋಸ್ ತೊಗೊಂಡಿಲ್ಲ. ಯಾಕೆ ಅಂದರೆ ಕಂಪ್ಲೀಟಾಗಿ ಯೂಟ್ಯೂಬ್ ಮಾಡೋದು ಬಿಟ್ಬಿಡೋಣ, ಅಂದರೆ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದೆ. ಏನಕ್ಕಂದರೆ ಮಗಳೇ ಹೇಗೆ ಅಂದರೆ ಊಟ ಮಾಡಿದ್ರೆ ನಿದ್ದೆ ಮಾಡ್ತಿರಲಿಲ್ಲ, ನಿದ್ದೆ ಮಾಡಿದ್ರೆ ಊಟ ಮಾಡ್ತಿರ್ಲಿಲ್ಲ. ತುಂಬ ಒಂಥರ ಮೆಂಟಲಿ ನಂಗೆ ತುಂಬ ಪ್ರೆಷರ್ ಅನಿಸ್ತಿತ್ತು. ಅದರ ನಡುವೆ ನನ್ನ ಕೆರಿಯರು ನೋಡ್ಕೋಬೇಕು, ನನ್ನ ಮೇಕ್ ಓವರ್ದು, ನನ್ನ ಆರ್ಡರ್ಸ್ದು ಅದೆಲ್ಲ ಮ್ಯಾನೇಜ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಬೇಡಪ್ಪ ಬಿಟ್ಟೇ ಬಿಡೋಣ, ಎಲ್ಲದಕ್ಕಿಂತ ನೆಮ್ಮದಿ ಮುಖ್ಯ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಅವಳ ದಿನಚರಿ ಅಂತಂದರೆ ಅವಳ ಲಿವಿಂಗ್ ಸ್ಟೈಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಿದೆ. ಸೊ ಹಂಗಾಗಿ ನನ್ನ ಸುತ್ತಮುತ್ತ ಇರೋರು, ನನ್ನ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಈವನ್ ನನ್ನ ನೈಬರ್ಸ್ ಕೂಡ ತುಂಬ ಮೋಟಿವೇಟ್ ಮಾಡೋದು, ತುಂಬ ಚೆನ್ನಾಗಿ ಬರ್ತಿತ್ತು. ಯಾಕೆ ಬಿಟ್ಟೆ, ಮಾಡು, ಮತ್ತೆ ಕಂಟಿನ್ಯೂ ಮಾಡು, ಒಳ್ಳೊಳ್ಳೆ ಕಂಟೆಂಟ್ಸ್ ಇದೆ, ಅಟ್ಲೀಸ್ಟ್ ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡು, ಟೈಮು ಸ್ವಲ್ಪ ತುಂಬ ತೊಗೊಳ್ಳಿಲ್ಲ ಅಂತಂದರೆ ಚಿಕ್ಕ ವೀಡಿಯೋಸ್ ಮಾಡಿ ಹಾಕು, ಅಟ್ಲೀಸ್ಟ್ ಕಂಟಿನ್ಯೂ ಮಾಡು, ನಿಂತ ನೀರು ಹಾಕಬೇಡ, ಅರಿಯೋ ನೀರು ಆಗು ಅಂತ ತುಂಬ ಮೋಟಿವೇಟ್ ಮಾಡಿದ್ರು. ಆ ಒಂದು ಮಾತು ತುಂಬಾ ಖುಷಿ ಅನಿಸ್ತು. ಜೀವನದಲ್ಲಿ ಎಲ್ಲರೂ ಕಾಲು ಇಳಿಯೋರೇ ಜಾಸ್ತಿ, ಹಂಗಾಗಿ ಮೋಟಿವೇಟ್ ಮಾಡೋರು ನಿಮ್ಮ ಬೆನ್ನಿಂದ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ಒಂದು ಸಣ್ಣ ಪ್ರಯತ್ನ ಮತ್ತೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ದೇವ್ರ ದಯೆ, ಮತ್ತೆ ನಿಂತ ನೀರು ಹಾಕ್ತೀನೋ ಅರಿಯೋ ನೀರು ಹಾಕ್ತೀನೋ ನೋಡೋಣ. ಹಾಗೆ ಮತ್ತೆ ನಾನು ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಯಾರೆಲ್ಲ ಮನಸಾರೆ ನನ್ನ ಮೋಟಿವೇಟ್ ಮಾಡೋದು ಅವರೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳ್ತಾ, ನನ್ನ 2ನೇ ದಿನದ ನವರಾತ್ರಿ 2ನೇ ದಿನದ ಬ್ರಹ್ಮಚಾರಿಣಿ ಫುಲ್ಲು ನಾನು ಹೇಗೆಲ್ಲ ಬ್ರಹ್ಮಚಾರಿಣಿನ ಅಲಂಕರಿಸಿದ್ದೆ, ಆ ಪುಟ್ಟು ದೇವತೆ ಹೇಗೆ ಕಾಣಿಸ್ತಿದ್ರು ಅಂತ ನೋಡ್ಕೊಂಬರೋಣ. ಮಕ್ಕಳ ವಿಷಯ ಅಂತ ಬಂದರೆ ಯಾವುದೇ ಪೇರೆಂಟ್ಸು ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಇಲ್ಲೂ ಹಾಗೆ ನನಗೆ ಈ ಪರ್ಟಿಕ್ಯುಲರ್ ಒಂದು ಕ್ಯಾರೆಕ್ಟರ್ಗೆ ನನಗೆ ಇದೇ ಥರ ಕಾಸ್ಟ್ಯೂಮ್ ಬೇಕು ಅಂತ ಹೇಳಿದಾಗ ಸ್ವತಃ ಪೇರೆಂಟ್ಸೇ ನನ್ನ ಜೊತೆಗೆ ಬಂದು ಎಲ್ಲ ಅಂಗಡಿಗಳು 4-5 ಅಂಗಡಿ ಹುಡುಕಿದ್ವಿ, ಎಲ್ಲೂ ನಮಗೆ ಬೇಕಾಗಿದ್ದು ಸಿಗಲಿಲ್ಲ. ಸೊ ಮನೇಲಿರೋದು ಯಾವುದಾದ್ರೂ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೇ ಮಾಡಿಟ್ಟಿದ್ದಂಥ ಶಲ್ಯ ಪಂಚೆನ ಸ್ಯಾರಿ ಥರ ಡ್ರ್ಯಾಪ್ ಮಾಡಿದೆ. ಬೇರೆಯವ್ರು ಏನಾದರೂ ಮಾಡಿದಾಗ ಅದ್ರ ಬಗ್ಗೆ ತುಂಬ ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತೀವಿ, ಅದು ಜಾಸ್ತಿ ಆಯಿತು, ಇದು ಕಮ್ಮಿ ಆಯಿತು, ಹಾಗೆ ಹೇಗೆ ಅಂತ. ಬಟ್ ಸ್ವತಃ ನಾವೇ ಏನಾದರೂ ಮಾಡಿದಾಗ ಗೊತ್ತಾಗುತ್ತೆ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ. ಸೊ ತುಂಬ ಈಸಿಯಾಗಿ ಆ ಕೆಲಸದ ಬಗ್ಗೆನೇ ಗೊತ್ತಿಲ್ದಿರ ನಾವು ತುಂಬ ಕೇವಲವಾಗಿ ಮಾತಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ ಅಲ್ವಾ. ಹಾಗೆ ನಾವು ಈ ಪುಟ್ಟ ಬ್ರಹ್ಮಚಾರಿಣಿ ಹೆಸರು ಬಂದುಬಿಟ್ಟು ಪ್ರೇಕ್ಷಾ ಅಂತೇಳಿ. ಸಿಕ್ಕಾಬಟ್ಟೆ ಚೂಟಿ, ಅದ್ರ ಜೊತೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ ಈ ಪುಟ್ಟು ಬ್ರಹ್ಮಚಾರಿಣಿಗೆ. ಆದರೆ ಪಾಪ ಎಲ್ಲ ಮಕ್ಳುಗಳು ಆ ಹೆವಿ ಕಾಸ್ಟ್ಯೂಮ್ಸಲ್ಲಿ ಏನೂ ಇರಿಟೇಟ್ ಆಗದೆ ಒಳಗಡೆ ಅದು ಎಷ್ಟು ಹಿಂಸೆ ಅನಿಸ್ತಿತ್ತೋ ಗೊತ್ತಿಲ್ಲ. ಬಟ್ ಮೇಲೆ ನಾನು ಎಷ್ಟೇ ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ, ನಗಿ, ಒಂಥರ ಕೋಪ ಮಾಡ್ಕೊಳ್ಳಿ ಹಂಗೆಲ್ಲ ಹೇಳಿದಾಗ ಒಂಚೂರು ಇರಿಟೇಟ್ ಆಗದೆ ನಗ್ತಾನೆ ಫುಲ್ ಫೋಟೋಶೂಟ್ ಮುಗಿಸೋದು. ಹಾಗೆ ನಿಂತಿದ್ದ ಥರನೇ ಒಂದು 5-10 ನಿಮಿಷ ನಿಂತ್ಕೋಬೇಕು, ಅದೇ ಗಾಂಭೀರ್ಯ ಇರಬೇಕು, ಅದೆಲ್ಲ ತುಂಬ ಕಷ್ಟ ಆ ಪಾಪ ಚಿಕ್ಕ ಮಕ್ಕಳಿಗೆ ಮಾಡೋದಕ್ಕೆ. ಆದರೂ ನಾನು ಹೇಳಿ ಮಾಡಿಸ್ತಿದ್ದೆ, ಅದೆಷ್ಟು ಬೈಕೊಂಡು ಗೊತ್ತಿಲ್ಲ. ಬಟ್ ಆದರೂ ಥ್ಯಾಂಕ್ಸ್ ಫಾರ್ ಆಲ್ ಪುಟಾಣೀಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ನನ್ನ ವಾಯ್ಸ್ ಓವರಲ್ಲಿ ನನ್ನ ಪುಟಾಣಿದು ವಾಯ್ಸ್ ಓವರ್ ಬರ್ತಿದೆ, ಸಾರಿ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸ್ತಿದ್ರೆ. ಹಾಗೆ ಈ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಹೇಗೆ ಬಂತು, ಬ್ರಹ್ಮಚಾರಿಣಿ ಅಂತ ಏನಕ್ಕೆ ಕರೀತಾರೆ ಅನ್ನೋದು ಹೇಳೋದಾದರೆ, ಸತಿದೇವಿನೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರ್ತಾರೆ. ಪರ್ವತಗಳ ಮಧ್ಯೆ ಇದ್ದ ಆ ಪುಟ್ಟು ಪಾರ್ವತಿಗೆ ನಾರದ ಮುನಿಗಳು ತನ್ನ ಜೀವನದ ಪ್ರಮುಖ ಉದ್ದೇಶ ಮತ್ತು ಶಿವನನ್ನು ಹೋಲಿಸಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡ್ತಾರಂತೆ. ಈಗ ತಾನೇ ಶಿವನ ಸತಿ ಅಂತ ಶಿವನಿಗೆ ತಿಳಿಸ್ಬೇಕಾದ್ರೆ ತಪಸ್ಸಿಗೆ ಕೂರಬೇಕಾಗಿರುತ್ತೆ. ಹಾಗಾಗಿ ಮನೆಗೆ ಬಂದು ಪಾರ್ವತಿ ತಂದೆ ತಾಯಿಗೆ ಆ ವಿಷಯನ ಹೇಳ್ತಾರೆ. ಆಗ ತಂದೆ ತಾಯಿ ತುಂಬ ಗಾಬರಿ ಆಗ್ತಾರೆ. ರಾಜನ ಮಗಳಾಗಿದ್ರೂ ಸಹ ಅರಮನೆ ವೈಭೋಗ ಸುಖ ಎಲ್ಲವನ್ನೂ ತ್ಯಜಿಸಿ ಕಾಡಿನಲ್ಲಿ 1000 ವರ್ಷ ತಪಸ್ಸಿಗೆ ಕೂರ್ತಾರೆ. ಕಾಡಿನ ವಾಸ, ಬಿಸಿಲು, ಮಳೆ ಯಾವುದನ್ನು ಲೆಕ್ಕಿಸದೆ ತಪಸ್ ಮಾಡ್ತಾರೆ. ತಮ್ಮ ಜೀವನದಲ್ಲಿ ಎಲ್ಲ ಸುಖ ಭೋಗಗಳನ್ನ ತೊರೆದು ದೀರ್ಘಕಾಲದಲ್ಲಿ ತಪಸ್ಸನ್ನು ಆಚರಿಸೋರಿಗೆ ಬ್ರಹ್ಮಚಾರ್ಯ ಸ್ವೀಕರಿಸಿದವರು ಅಂತ ಕರೀತಾರೆ. ಹಾಗೆ ಇಲ್ಲಿ ಪಾರ್ವತಿಯೂ ಕೂಡ ತನ್ನ ಶಿವನಿಗೋಸ್ಕರ 1000 ವರ್ಷ ತಪಸ್ಸನ್ನು ಆಚರಿಸಿದ್ದಕ್ಕೆ ಬ್ರಹ್ಮಚಾರಿಣಿ ಅಂತ ಕರೀತಾರೆ. ಇದಿಷ್ಟು ಒಂದು 2 ಸಾಲು ನನಗೆ ತಿಳಿದಷ್ಟು ನಿಮಗೆ ಬ್ರಹ್ಮಚಾರಿಣಿ ಬಗ್ಗೆ ತಿಳಿಸಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪುಟಾಣಿ ದೇವಿ ಜೊತೆ ಮತ್ತೆ ನಿಮ್ಮೆಲ್ಲರನ್ನೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.